ಲೋಕೋಪಯೋಗಿ ಇಲಾಖೆ ಭಾಳ ಒಳ್ಳೆಯ ಡಿಪಾರ್ಟ್ಮೆಂಟ್ ಅದು. ಅದು ದುರಂತ ಏನಪ್ಪ ಅಂದ್ರೆ ಅಲ್ಲಿ ಕಮಿಷನ್ ಮೇಲೆ ವ್ಯವಹಾರಗಳಾಗಿದ್ದರಿಂದಾಗೆ PWD ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಸಂಘ ಅನ್ನುವಂಗೆ ಅಷ್ಟು ಮಟ್ಟಿಗೆ ಜನರಲ್ಲಿ ಭಾವನೆ ಬಂದುಬಿಟ್ಟದ. ಯಾವುದರಲ್ಲೂ ಕಮಿಷನ್ ಅಲ್ಲದೆ ಕೆಲಸ ಮಾಡಲ್ಲಪ್ಪ ಇಲ್ಲೇ ಅಂತಿಲ್ಲ. ಕಾಂಟ್ರಾಕ್ಟರು ಹಂಗೆ ಅದಾರ, ಆ ಶಾಸಕರು ಅದೇ ರೀತಿಯಾಗಿದ್ದಾರೆ. ಅಂಥ ಒಂದು ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಪ್ರಾಮಾಣಿಕವಾಗಿ ಈ PWD ಮೂಲಕ ಆಗುತ್ತಿರುವಂಥ ಕೆಲಸಗಳನ್ನು ಆದಷ್ಟು ಲಂಚ್ಗಳಿಂದ ಮುಕ್ತ ಮಾಡಿಸಿದ್ರೆ ಸತೀಶ್ ಅವರು ಇತಿಹಾಸ ಉಳಿಯುವಂಥ ಕೆಲಸ ಆಗ್ತದೆ. ಅವ್ರಿಗೆ ವೈಯಕ್ತಿಕವಾಗಿ ಏನು ಬೇಕಾಗಿಲ್ಲ. ಇವತ್ತು ಸಾಕಷ್ಟು ಅವ್ರಿಗೆ ಒಂದು ಆರ್ಥಿಕ ಭದ್ರದಾರ ಅಂಥ ಪ್ರಸಂಗದಲ್ಲ ಈ ಅನಗತ್ಯ ಮುಖ್ಯಮಂತ್ರಿ ಆಗಬೇಕು. ಮತ್ತು ಆಗ್ತದೆ, ಸಮಯ ಬಂದಾಗ ಎಲ್ಲರೂ ಹಾಗೆ ಆಗ್ತಾರೆ, ಯಾರು ಅದರ ಅವರು. ಅದರಲ್ಲೂ ಉತ್ತರ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಒಬ್ಬ CM ಆಗ್ತಾನೆ ಅನ್ನುವಂಥದ್ದು ಛಲಕ್ಕೆ ಬಿದ್ದ ಅದನ್ನು ಆ ರೀತಿ ಹೋರಾಟ ಮಾಡ್ತಾ ಇರೋದು ಮೆಚ್ಚುವಂಥ ವಿಷಯ. ಆದರೆ ಹಿಡಿದ ಹಾದಿ ಏನದಲ್ಲ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ ಜನಸಾಮಾನ್ಯರು ಏನು ಮಾತಾಡ್ತಿದ್ದಾರೆ ನಿಮ್ಮ ಬದಲಾಗಿ ನಾವು ಹೇಳ್ತಾ ಇದ್ದೀವಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೇಳೋಕ್ಕೆ ಧ್ವನಿ ಇಲ್ಲ ಪಾಪ ಅವ್ರೆ, ಮಾತಾಡೋದಿಲ್ಲ, ಅಲ್ಲೇ ಒಳಗೆ ಮಾತಾಡ್ತಾರೆ. ಯಾಕೆ ಬೇಕ್ರಿ ಇದು ಕಾಲಕ್ಕೆ ಬಂದೇ ಬರ್ತದೆ. ನಮ್ಮ ಏನಪ್ಪ ಅಂತ ಬಗೆ ಎಲೆಕ್ಟವ್ರ ಅವನಿಗೆ ಗೊತ್ತಿರ್ಬೋದು. ಬರುವುದೇನುಂಟು ಒಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕನಸನ್ನೇ ಕಾಣೋ. ಸತೀಶ್ ಅವರನ್ನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಯಕೆ ಅದ. ಇಂದಿನ ನಿಶ್ಚಿತವಾಗಿಯೂ ಅದು ಈಡೇರ್ತದೆ ಅನ್ನೋದು ಅವರ ಅಭಿಮಾನಿಗಳ ಅನೇಕ ಜನರ ಅಭಿಪ್ರಾಯ. ಅದಕ್ಕೆ ಆ ದಿಶೆಯಲ್ಲಿ PWD ಆದಷ್ಟು ಲಂಚ ಗುಳಿತನ ಮುಕ್ತ ಮಾಡಿದರೆ ಇನ್ನೂ ಅವರು ಸಹಜವಾಗಿ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ಬೆಳೆದು ನಿಂತಿದ್ದಾರೆ ಆ ಪ್ರಮಾಣದಲ್ಲಿ, ಆರ್ಥಿಕವಾಗಿ ಭದ್ರಿದ್ದಾರೆ. ಇನ್ನು ಹಿಂಗೆ ಇದನ್ನೆಲ್ಲ ಪ್ರತಿಯೊಂದು ನೋಡ್ತಾ ಹೋದಾಗ ಇವರು 3 ಮಂದಿ ನಡಕದ ತಿಕ್ಕಾಟ. ಸಿದ್ದರಾಮಯ್ಯನಂತೂ ಸದಾ ಮುಖ್ಯಮಂತ್ರಿ ಅದಾರ ಅವರು. ಈಗ ಹಿಂದೊಮ್ಮೆ ಆಗಿದ್ರೆ ಈಗ 2.5 ವರ್ಷ ಇರ್ತಾರೋ, 3 ವರ್ಷ ಇರ್ತಾರೋ, 5 ವರ್ಷ ಇರ್ತಾರೋ, ಅದು ಬಿಟ್ಟುಬಿಡ್ರಿ. DK ಶಿವಕುಮಾರ್ ಕೋಆಪ್ರೇಷನ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಆದರೆ 2.5 ವರ್ಷ ಆದ್ಮೇಲೆ ಹೋಗ್ತಂತ ನೀವೇನು ರಾಜಕೀಯ ಮಾಡ್ತಾಯಿದ್ದೀರಿ, ಸತೀಶ್ ಅವ್ರನ್ನ ಎತ್ತಿ ಕಟ್ಟೋದು, ಮತ್ತೆ ಅವ್ರನ್ನ ಎತ್ತಿ ಕಟ್ಟೋದು, ನಿಮ್ಮ ರಾಜಕೀಯ ಉಳಿಸೋ ಸಲುವಾಗಿ. ಅದಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಇದ್ದ ಇಲ್ಲಿ ರೈತರಿಗೆ ಮುಖ್ಯವಾಗಿ ಮಾಡಬೇಕಾಗಿದ್ದು ಏನಪ್ಪ ಅಂದರೆ ಈಗಾಗಲೇ ನಮ್ಮ DK ಅವ್ರಿಗೆ ಹೇಳಿದಂಥ ಮಾತನ್ನು ಹೇಳಬೇಕಾಗ್ತದೆ. ಪ್ರತಿ ಹಳ್ಳಿಗೂ ನೀರನ್ನು ಮತ್ತೊಂದನ್ನು ವ್ಯವಸ್ಥೆ ಮಾಡಿಕೊಡೋ ಜೊತೆಗೆ ಡ್ಯಾಮ್ಗಳ ಒಂದು ಏನಪ್ಪ ಅಂದರೆ ಇದ್ದ ಅವಕಾಶದಲ್ಲಿ ಮತ್ತೆ ಮಾಡೋಕ್ಕೆ ಸಾಧ್ಯ ಅದು ಮಾಡೋದು ಜೊತೆಗೆ ರೈತರ MSP ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ್ ಅದನ್ನು ಕಾನೂನುಬದ್ಧ ಯಾಕೆ ಮಾಡಬಾರ್ದಪ್ಪ ಕರ್ನಾಟಕದಲ್ಲೇ ಜನ ಬಯಸ್ತಾ ಇದ್ದಾರೆ. ಮತ್ತು ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಆರೋಗ್ಯ ಯಾಕೆ ಮಾಡಬಾರ್ದು? ಇವಾಗ ನಿಮಗೆ ಸಾಧ್ಯದ ಮನಸ್ಸು ಮಾಡಿದ್ರೆ, ಯಾಕೆ ಫಿನಾನ್ಸ್ ಮಿನಿಸ್ಟರ್ ನೀವು ಇದ್ದೀರಿ, ದುಡ್ಡಿನ ಬಗ್ಗೆ ಗೊತ್ತದ, ಒಳ್ಳೆ ಬುದ್ಧಿವಂತದ ರೀ, ಅದನ್ನೆಲ್ಲ ಅನುಭವಿಸ್ರಿ. ನೀವು ಏನಪ್ಪ